ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಶಾಲೆಗಾಗಿ ನಾವು ನೀವು ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸ್ವತಃ ಜನಪ್ರತಿನಿಧಿಗಳೇ ಶಾಲೆಗೆ ಭೇಟಿ ನೀಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಿಕ್ಷಣದ ಗುಣಮಟ್ಟ ಪರಿಶೀಲಿಸಿದ್ದು ವಿಶೇಷವಾಗಿತ್ತು. ಮಕ್ಕಳ ಶಿಕ್ಷಣದ ಹಕ್ಕು ಕಾಯ್ದೆ 2009 ಇಂದಿನಿಂದ ಜಾರಿಯಾಗಿರೋ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇವತ್ತಿಂದ ರಾಜ್ಯದಲ್ಲಿ ಮಕ್ಕಳ ಶಿಕ್ಷಣದ ಹಕ್ಕು ಕಾಯ್ದೆ 2009 ಜಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳೇ ಶಾಲೆಗೆ ಭೇಟಿ ಕೊಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಶಾಲೆಗಾಗಿ ನಾವು ನೀವು ಅನ್ನೋ ಕಾರ್ಯಕ್ರಮಕ್ಕೆ ಸಚಿವ ಜನಾರ್ದನ ರೆಡ್ಡಿ ಬಳ್ಳಾರಿಯಲ್ಲಿ ಚಾಲನೆ ನೀಡಿದರು. ಗುರು ಹಿರಿಯರಾಗಿರ್ಬೋದು, ಅಲ್ಲಿರುವಂಥ ಜನಪ್ರತಿನಿಧಿಗಳಾಗಿರ್ಬೋದು, ಅಲ್ಲಿರುವಂಥ ಮಕ್ಕಳನ್ನ ಹತ್ತಿರದಲ್ಲಿರುವಂಥ ಶಾಲೆಗಳಲ್ಲಿ ಸೇರಿಸಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಅವರಿಗೆ ಕೊಡೋದ್ರ ಮೂಲಕ ಜಾಗೃತಿಯನ್ನು ಮೂಡಿಸುವಂಥ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಇವು ನಿಜವಾಗ್ಲೂ ಕೂಡ ಇದು ಬಹಳ ಸಂತೋಷ ತಂದಿದೆ ನನಗೆ. ಹಾಸನದ ಚನ್ನರಾಯಪಟ್ಟಣ ತಾಲೂಕು ಜಿನ್ನೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಣ್ಣ ಹಾಜರಾಗಿ ರಾಜ್ಯದ ಅಭಿವೃದ್ಧಿಗೆ ಕಾರ್ಯಕ್ರಮ ಸಹಕಾರಿಯಾಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ತುಮಕೂರಿನ ಕುಣಿಗಲ್ ತಾಲೂಕಿಗೂ ಭೇಟಿ ಕೊಟ್ಟರು. ಆ ಪ್ರತಿಭೆಯ ಜೊತೆಯಲ್ಲಿ ಶಿಕ್ಷಕರು ಮತ್ತು ಪೋಷಕರು ಒಂದು ನಾಣ್ಯದ ಎರಡು ಮುಖಗಳಾಗಿ ಕಾಣ್ತಕ್ಕಂಥದಕ್ಕೆ ಇದೊಂದು ಅದ್ಭುತವಾದ ಪ್ರಾಯೋಗಿಕವಾಗಿ ಈ ಕಾರ್ಯಕ್ರಮ ಎಲ್ಲರೂ ಕೂಡ ಮೆಚ್ಚತಕ್ಕಂಥದ್ದು. ಶಿಕ್ಷಣ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹುಟ್ಟೂರಾದ ಶಿರಸಿಯಲ್ಲೂ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಕ್ತು. ಕಾಗೇರಿ ಮಗಳು ಶ್ರೀಲಕ್ಷ್ಮಿ ಸಮವಸ್ತ್ರ ಧರಿಸಿ ತಾಯಿ ಭಾರತಿಯೊಂದಿಗೆ ಆಗಮಿಸಿದ್ಲು. ಕಾರವಾರದಲ್ಲಿ ಶಾಸಕ ಆನಂದ್ ಅಸ್ನೋಟಿಕರ್ ಮಕ್ಕಳ ಶಿಕ್ಷಣದ ಹಕ್ಕು ಕಾಯ್ದೆ 2009 ಬಿಡುಗಡೆಗೊಳಿಸಿ ಮಕ್ಕಳಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಮೇಸ್ಟು ಈಶ್ವರಪ್ಪ ಆಗಿದ್ರು. ಗುರುಪುರ ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಸಸಿ ನೆಟ್ರು. ನಾಳೆ ಬರುವಂತ ದಿನ ಸಮಾಜದಲ್ಲಿ ಒಂದು ಒಳ್ಳೆ ಪ್ರತಿಷ್ಠೆಯ ಸ್ಥಾನಕ್ಕೆ ಅವರು ಹೋಗೋದಕ್ಕೆ ನೀವು ಕಾರಣ ಆಗಬೇಕು ಅಂತ ಮಾತ್ರ ಈ ಸಂದರ್ಭ ತಿಳಿಸ್ತಾ, ಮಕ್ಕಳು ಕೂಡ ಈ ಶಾಲೆಯ ಮಕ್ಕಳನ್ನ ಬಹಳ ಶಿಸ್ತಿನಿಂದ ಅಧ್ಯಾಪಕರು ಬೆಳೆಸಿದ್ದಾರೆ. ಈ ಶಾಲೆ ಶಿಸ್ತಿನ ಶಾಲೆ ಅಂತಲೂ ಕೂಡ ಈ ಶಾಲೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದೆಲ್ಲದರ ನಡುವೆ ಗುಲ್ಬರ್ಗಾ ಮತ್ತು ಕೋಲಾರದಲ್ಲಿ ಜನಪ್ರತಿನಿಧಿಗಳು ತಮಗೂ ಕಾರ್ಯಕ್ರಮಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ದಿವ್ಯ ನಿರ್ಲಕ್ಷ್ಯ ತೋರಿಸಿದ್ರು. ಅಲ್ಲಿ ಕಾರ್ಯಕ್ರಮಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಗುಲ್ಬರ್ಗಾದಲ್ಲಿ ಶಾಸಕರ ಅನುಪಸ್ಥಿತಿಯಲ್ಲಿ ಕೇವಲ ಪಂಚಾಯಿತಿ ಮತ್ತು ಪಾಲಿಕೆ ಸದಸ್ಯರುಗಳೇ ಶಾಲೆಗಳಿಗೆ ಭೇಟಿ ಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇತ್ತ ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ಅರಕಲವಾಡಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆರ್ ಸುಂದರ್ ನಾಯ್ಕ ಚಾಲನೆ ನೀಡಿದ್ರು. ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಸಲುವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ಬಿಜಾಪುರ ನಗರದ ಜೋರಾಪುರ ಪೇಟೆ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮವನ್ನ ನಗರ ಶಾಸಕ ಅಪ್ಪು ಪಟ್ಟಣ್ ಶೆಟ್ಟಿ ಉದ್ಘಾಟಿಸಿ ಚಾಲನೆ ನೀಡಿದ್ರು. ಕಾಯ್ದೆ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಂದ ಅಲ್ಲಲ್ಲಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಅಕ್ಕಿಮರಡಿ ಗ್ರಾಮದಲ್ಲಿ ಮಕ್ಕಳ ಜಾಥಾಕ್ಕೆ ಸಾಥ್ ನೀಡಿದ್ದು ಖ್ಯಾತ ಚಲನಚಿತ್ರ ನಟ ವಿಜಯ ರಾಘವೇಂದ್ರ ಮತ್ತು ವಿನಾಯಕ ಗೆಳೆಯರ ಬಳಗ ಚಿತ್ರತಂಡ. ರಾಜ್ಯದೆಲ್ಲೆಡೆ ನಡೀತಾ ಇರುವ ಶಾಲೆಗಾಗಿ ನಾವು ನೀವು ಅಭಿಯಾನದಲ್ಲಿ ಜನಪ್ರತಿನಿಧಿಗಳ ಜೊತೆಗೆ ಚಿತ್ರತಂಡ ಭಾಗವಹಿಸಿತ್ತು. ನಾಡಿನಾದ್ಯಂತ ಶಾಲೆಗಾಗಿ ನಾವು ನೀವು ಅನ್ನೋ ಅಭಿಯಾನವನ್ನ ಎಲ್ಲ ಕಡೆ ಒಂದು ಜಾಗೃತಿ ಮೂಡಿಸೋ ಹಾಗೆ ಮಾಡಿದ್ದಾರೆ. ಬಹಳ ಸಂತೋಷದ ವಿಚಾರ. ಒಳ್ಳೆ ಕೆಲಸಕ್ಕೆ ನಮ್ಮ ಒಳ್ಳೆ ಸಿನಿಮಾ ತಗೊಂಡು ಬಂದಿದ್ದೀವಿ. ಸೊ ಚೆನ್ನಾಗಿ ಅನಿಸ್ತಾ ಇದೆ. ಇಲ್ಲಿ ಬಂದಿದ್ದು ಮಕ್ಕಳಿಗೆಲ್ಲ ಮಾತಾಡಿದ್ದು, ಈ ಕೆಲಸನ ಸ್ಟಾರ್ಟ್ ಮಾಡಿದ್ದು. ಲೋಕೋಪಯೋಗಿ ಸಚಿವ ಸಿಎಂ ಉದಾಸಿ ತಾವು ಕಲಿತ ಹಾವೇರಿಯ ಹಾನ್ಗಲ್ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆಗೆ ಭೇಟಿ ಕೊಟ್ಟರು. ಮಕ್ಕಳಿಗೆ ಕೆಲ ಹೊತ್ತು ಸಚಿವರು ಪಾಠ ಮಾಡಿದ್ರು. ಈ ಜನಜಾಗೃತಿ ಮೂಡಿಸುವಂಥ ಕೆಲಸ ನಡೆದಿದ್ದೆ. ಆದರೆ ಇನ್ನು 15-20 ವರ್ಷಗಳಲ್ಲಿ ಜಗತ್ತಿಗೆ ಭಾರತ ನಂಬರ್ 1 ರಾಷ್ಟ್ರವಾಗಿ ಬೆಳೀಲಿಕ್ಕೆ ಸಾಧ್ಯ. 100ಕ್ಕೂ 100ರಷ್ಟು ಸಾಕ್ಷರತೆ ಆಗಬೇಕು ಮತ್ತು ವಿದ್ಯಾವಂತರಾಗಬೇಕಾದ್ರೆ ಗುಣಮಟ್ಟದ ವಿದ್ಯೆ ಲಭ್ಯವಾಗಬೇಕು. ಒಟ್ಟಾರೆ ರಾಜ್ಯ ಸರ್ಕಾರದ ಈ ಮಹತ್ವದ ಶಿಕ್ಷಣ ಯೋಜನೆ ಮಕ್ಕಳನ್ನ ಸರ್ಕಾರಿ ಶಾಲೆಯತ್ತ ಕರೆತರುವಲ್ಲಿ ಯಶಸ್ವಿ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಿಪೋರ್ಟ್ ಸುವರ್ಣ ನ್ಯೂಸ್ 24/7. ಅಶ್ವಿನಿ ಅಕ್ಕುಂಜೆ ಕೆಲ ದಿನಗಳ ಹಿಂದೆ ಚಿನ್ನದ ಹುಡುಗಿಯಾಗಿದ್ದ ಈಕೆಗೆ ಪ್ರಶಂಸೆಯ ಸುರಿಮಳೆಗೆ ಹರಿದು ಬಂದಿದ್ವು. ಆದರೆ ಈಗ ಎಲ್ಲವೂ ಉಲ್ಟಾ ಆಗಿದೆ. ಡೋಪಿಂಗ್ ಟೆಸ್ಟ್ ಸುಳಿಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಆದರೆ ಇದನ್ನ ಆಕೆಯ ಪೋಷಕರು ಅಲ್ಲಗಳೆದಿದ್ದಾರೆ. ಉದ್ದೀಪನ ಮದ್ದು ಸೇವಿಸಿ ಪದಕ ಗೆಲ್ಲೋ ಅವಶ್ಯಕತೆ ನಮ್ಮ ಹುಡುಗಿಗಿಲ್ಲ ಅಂತ ಹೇಳಿದ್ದಾರೆ.
ಉದ್ದೀಪನ ಮದ್ದು ಸೇವನೆ ಪರೀಕ್ಷೆಯಲ್ಲಿ ಸಿಕ್ಕಿಬಿದ್ದಿರೋ ಬಂಗಾರದ ಹುಡುಗಿ ಕನ್ನಡತಿ ಅಶ್ವಿನಿ ಭವಿಷ್ಯ ಈಗ ಡೋಲಾಯಮಾನವಾಗಿದೆ. ಡೋಪಿಂಗ್ ಟೆಸ್ಟ್ನಲ್ಲಿ ಸಿಕ್ಕಿಬಿದ್ದಿರೋ 2 ಅಥ್ಲೆಟಿಕ್ಗಳನ್ನ ಭಾರತೀಯ ಅಥ್ಲೆಟಿಕ್ಸ್ ಒಕ್ಕೂಟ ತಾತ್ಕಾಲಿಕವಾಗಿ ಅಮಾನತು ಮಾಡಿದೆ. ಹೀಗಾಗಿ ಅಶ್ವಿನಿ ಜಪಾನ್ನಲ್ಲಿ ನಡೆಯಲಿರೋ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸೋ ಅವಕಾಶ ಕಳ್ಕೊಂಡಿದ್ದಾರೆ. ಅಶ್ವಿನಿ ಅಕ್ಕುಂಜಿ ದೆಹಲಿ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಿದ್ರು. ಇತ್ತ ಅಶ್ವಿನಿಗೆ ಕೋಚ್ ಆಗಿದ್ದ ಎಎಫ್ಐನ ಕೋಚ್ ಯೂರಿ ಓರೋಡ್ನಿಕ್ ಅವರನ್ನ ಕೋಚ್ ಹುದ್ದೆಯಿಂದ ಕಿತ್ತು ಹಾಕಲಾಗಿದೆ. ಈ ಬಗ್ಗೆ ಕ್ರೀಡಾ ಸಚಿವ ಅಜಯ್ ಆದೇಶ ಹೊರಡಿಸಿದ್ದಾರೆ. ट्रैक करा जाना चाहिए जितने भी हमारे ये बैंड ड्रग्स और स्पोर्ट्स में जो इस्तेमाल नहीं हो सकते, हमारे ट्रेनिंग सेंटर्स में और आसपास की फैसिलिटीज के अंदर केमिस्ट की दुकानों के ऊपर इस प्रकार से वो लोगों ने इसके ऊपर कार्रवाई करने के लिए कहा है. साथ में कड़ी सर्वेलेंस और ज्यादा कोचेस के ऊपर और एथलीट्स के ऊपर नाडा ने कहा है कि वो लोग कर रहे हैं. ಅಶ್ವಿನಿ ಚಿನ್ನದ ಸಾಧನೆ ಮಾಡಿದಾಗ ಆಕೆಯ ಹುಟ್ಟೂರು ಕುಂದಾಪುರದ ಅಕ್ಕುಂಜಿ ಗ್ರಾಮದತ್ತ ಇಡೀ ಜಗತ್ತೇ ತಿರುಗಿ ನೋಡಿತ್ತು. ಆದರೆ ಈಗ ಅಲ್ಲಿ ಆತಂಕದ ವಾತಾವರಣ. ಅಶ್ವಿನಿಯ ಮೇಲಿನ ಆರೋಪದಿಂದಾಗಿ ಮಗಳ ಭವಿಷ್ಯದ ಬಗ್ಗೆ ಪೋಷಕರು ಚಿಂತಿತರಾಗಿದ್ದಾರೆ. ಅಕ್ಕುಂಜಿಯಲ್ಲಿ ಮಾತನಾಡಿದ ಅಶ್ವಿನಿ ತಂದೆ ಚಿದಾನಂದ ಶೆಟ್ಟಿ, ಉದ್ದೀಪನ ಮದ್ದು ಸೇವಿಸಿ ಪದಕ ಗೆಲ್ಲೋ ಅಗತ್ಯ ನನ್ನ ಮಗಳಿಗೆ ಇಲ್ಲ ಎಂದಿದ್ದಾರೆ. ಜ್ವರ ಬಂದಾಗಲೂ ಮಾತ್ರೆ ತಿನ್ನದ ತನ್ನ ಮಗಳು ಉದ್ದೀಪನ ಸೇವಿಸೋದಿಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ನ ಸಹ ತಗೊಳ್ತಿರಲಿಲ್ಲ, ಅಷ್ಟು ಜಾಗ್ರತೆ ಮಾಡ್ತಾ ಇದ್ಲು. ಒಂದು 4 ತಿಂಗಳಿಂದ ಬೆಂಗಳೂರಲ್ಲಿ ಅವಳಿಗೆ ಬಿದ್ದು ಕೈ ಫ್ರ್ಯಾಕ್ಚರ್ ಆದಾಗ ಅವಳಿಗೆ ಸ್ಪೋರ್ಟ್ಸ್ ಸಂಬಂಧಪಟ್ಟ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಕ್ಕೆ ನಮಗೆ 4-5 ಗಂಟೆ ಆಯಿತು. ಅವಳು ಅಲ್ಲಿ ಸಹ ಮಾತ್ರೆ ಗೀತೆಲ್ಲ ತಗೊಳ್ಳೋಕ್ಕೆ ಅಷ್ಟು ಹೆದರಿದ್ದಾಳೆ. ಆಹಾರದ ಬಗ್ಗೆ ನಾವು ಜಾಗ್ರತೆ ಯಾವಾಗಲೂ ಹೇಳ್ತಾ ಇತ್ತು ಅವಳಿಗೆ, ಅಂಥದ್ದು ಮಾಡಬೇಡ ಮಗ ಅಂತ ಹೇಳ್ತಲೂ ಇದ್ದೀವಿ. ಆದ್ದರಿಂದ ಅವಳು ಹಾಗೆ ಮಾಡಿಲ್ಲ ಅಂತ ನಮಗೆ ತುಂಬ ಧೈರ್ಯದಲ್ಲಿದ್ದೀವಿ. ಅವಳು ಹಾಗೆ ಮಾಡಲಿಕ್ಕಿಲ್ಲ ಅಂತ. ಇನ್ನು ನಮ್ಮಿಂದ ಏನು ಇದಿಲ್ಲ, ಎಲ್ಲ ಅವರೇ ಅಸೋಸಿಯೇಷನ್ ಅವರು ಇವರು ಅಂತ ಇದು ಮಾಡ್ತಾರೆ, ನೀವೇನು ಹೆದರೋದು ಬೇಡಮ್ಮ ಅಂತ ಹೇಳಿದ್ರು. ಆಗಸ್ಟ್ನಲ್ಲಿ ಕೊರಿಯಾದಲ್ಲಿ ನಡೆಯುವ ಕ್ರೀಡಾಕೂಟದಲ್ಲೂ ಅಶ್ವಿನಿಗೆ ಭಾಗವಹಿಸುವ ಅವಕಾಶ ದೊರಕೋದು ಸಂಶಯ ಇದೆ. ಅಶ್ವಿನಿ ಸೇರಿ ಭಾರತದ ಒಟ್ಟು 8 ಅಥ್ಲೆಟ್ಗಳು ಈಗ ಉದ್ದೀಪನ ಮದ್ದು ಪರೀಕ್ಷೆಯಲ್ಲಿ ಸಿಕ್ಕಿಬಿದ್ದಂತಾಗಿದೆ. ಇದರಿಂದಾಗಿ ಭಾರತದ ಕ್ರೀಡಾ ವಲಯಕ್ಕೆ ಕಳಂಕ ತಗುಲಿದಂತಾಗಿದೆ. ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್ 24/7, ಉಡುಪಿ. ನೂತನ ಡಿಜಿಐಜಿಯಾಗಿ ನೀಲಂ ಅಚ್ಯುತರಾವ್ ನೇಮಕವಾಗಿದ್ದಾರೆ. ಸರ್ಕಾರದ ಅಧಿಕೃತ ಆದೇಶದ ಮೇರೆಗೆ ನೂತನ ಡಿಜಿಐಜಿಯಾಗಿ ನೀಲಂ ಅಚ್ಯುತರಾವ್ ನೇಮಕವಾಗಿದ್ದಾರೆ. ಹಾಲಿ ಸಿಐಡಿ ಡಿಜಿಯಾಗಿದ್ದ ನೀಲಂ ಅವರು ಈಗ ನೂತನ ಡಿಜಿಐಜಿಯಾಗಿ ನೇಮಕವಾಗಿದ್ದಾರೆ.